ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನು ಒಲಿದು ಪಾದವನ್ನಿಟ್ಟ, ನಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆ ಆಗು. ಎನ್ನ ಆರಾಧ್ಯ ದೇವ ಕರ್ಣಿಕ ಯುಗ ಪುರುಷ, ಎನ್ನ ಬಾಳಿಗೆ ಅನ್ನ ವಸ್ತ್ರ ವಿದ್ಯೆ ದಾರಿಗೈದಂಥ ಸ್ವಾಮಿ ಸಂಕುಲದ ಸಂಜೀವಿನಿ ಪೂಜ್ಯ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಶಿವಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಈ ಸಮಾಜದಲ್ಲಿ ಜಾತಿ ಭೇದ ಪಂಥಗಳು ತುಂಬಿ ತಾಂಡವಾಡುತ್ತಿರುವಾಗ 12ನೇ ಶತಮಾನದಲ್ಲಿ ಜನಿಸಿ ಕಲ್ಯಾಣವನ್ನು ಕಟ್ಟಿ ಸರ್ವರೂ ಒಂದೇ ಎಂಬ ಸಮತೆಯನ್ನು ಸಾರಿ ನಿಮ್ಮೆಲ್ಲರಿಗೂ ವಚನ ಸಾಹಿತ್ಯವನ್ನು ಬಿತ್ತರಿಸಿ ಆದರ್ಶವಾಗಿ ಆರಾಧ್ಯ ದೈವರಾಗಿ ಹೋದಂಥ ಜಗಜ್ಯೋತಿ ಬಸವೇಶ್ವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಈ ಭಾಗದ ನಡೆದಾಡುವ ದೇವರಾಗಿ ತ್ರಿವಿಧ ದಾಸೋಹಿಗಳಾಗಿ ಗಡಿ ಭಾಗದಲ್ಲಿ ಕನ್ನಡದ ಕಂಪನ್ನು ಚೆಲ್ಲಿದಂಥ ಪರಮ ಪೂಜ್ಯ ಲಿಂಗೈಕ್ಯ ಶಿವಬಸವಜ್ಜನವರ ಕರ್ತುಗದಿಗೆ ಹಣೆ ಮಾಡಿದು ಈ ಒಂದು ಬಸವ ಜಯಂತಿಯ ನಿಮಿತ್ತವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಬೆಳಗಾವಿ ಇವರ ಅಡಿಯಲ್ಲಿ 2ನೇ ದಿನದ ಒಂದು ಪ್ರವಚನದ ಕಾರ್ಯಕ್ರಮದ ರೂವಾರಿಗಳಾಗಿ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಸರಳ ಸಾತ್ವಿಕದ ಸಹಕಾರ ಮೂರ್ತಿ ಮಾತೃ ಸ್ವರೂಪಿ ಎನ್ನ ಗುರುಗಳಾಗಿ ಎನ್ನ ಮಾರ್ಗದರ್ಶಕರಾಗಿ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ಭಾಗ್ಯವನ್ನು ಕಲ್ಪಿಸುತ್ತಿರುವ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ರುದ್ರಾಕ್ಷಿ ಮಠ ನಾಗನೂರು ಪರಮ ಪೂಜ್ಯರ ಅಡೆದವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಸಮ್ಮುಖವನ್ನು ವಹಿಸಿಕೊಂಡಂಥ ಆತ್ಮೀಯ ಪರಮ ಪೂಜ್ಯರು, ಸರಳ ಸಾತ್ವಿಕೆಯ ಪರಮ ಪೂಜ್ಯರಾದ ಪೂಜ್ಯ ಶ್ರೀ ವಿಶುದ್ಧಿಯವರು ಶ್ರೀಗಳ ಮಠ ಕೌಲಗ ಪರಮ ಪೂಜ್ಯರ ಅಡದವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವ ಪರಮ ಪೂಜ್ಯ ಸಿರ್ಸಂಗಿ ದೇವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಶರಣರಾದ ಬಸವರಾಜ ರೊಟ್ಟಿಸೋರಿ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, 2 ದಿನಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೂ ಸುನಾದದ ಮೂಲಕವಾಗಿ ಸಂಗೀತದ ಸೇವೆಯನ್ನು ಸಲ್ಲಿಸುತ್ತಿರುವ ಸಂಗೀತ ಗವಾಯಿಗಳವರಿಗೂ ಹಾಗೂ ತಬಲಾ ವಾದಕರಾದಂಥ ತಬಲಾ ವಾದಕರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ತಮ್ಮೆಲ್ಲ ಕೆಲಸವನ್ನು ಬದಿಗೊತ್ತಿ ಈ ಒಂದು ಕಾರ್ಯಕ್ರಮಕ್ಕೆ ಎಲೆಮರೆ ಕಾಯಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಶ್ರದ್ಧಾನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸುತ್ತಿರುವ ಎಲ್ಲ ಸೇವಾ ಕಾರ್ಯಕರ್ತರಿಗೂ ಹಾಗೂ ತಮ್ಮ ಎಲ್ಲ ಕಾರ್ಯವನ್ನು ಬದಿಗೊತ್ತಿ ಧರ್ಮವೇ ಮುಖ್ಯ, ಧರ್ಮಕ್ಕಾಗಿ ನಾವು ಯಾವತ್ತೂ ಸದಾ ಸಿದ್ಧ ಎಂಬ ಒಂದು ಪ್ರಣವನ್ನು ತೊಟ್ಟುಕೊಂಡು ಈ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾದ ಎಲ್ಲ ನನ್ನ ಬಸವ ಭಕ್ತರಾದಂಥ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮ್ಮ ಅಂತರಂಗದಿರುವಂಥ ಜ್ಯೋತಿಗೆ ಶರಣಾರ್ಥಿ. ನಿನ್ನೆಯ ದಿನ ನಾವು ಏನು ಅವಲೋಕನೆಯನ್ನು ಮಾಡಿದ್ವಿ, ಚಿಂತನೆಯನ್ನು ಮಾಡಿದ್ವಿ ಅಂತ ಅಂದ್ರೆ, ಈ ಒಂದು ಮನುಷ್ಯ ಜನ್ಮದೊಳಗೆ ಮನುಷ್ಯ ಎಂಬ ಮರ್ಕಟದೊಳಗೆ ಕಲ್ಮಶಗಳು ತುಂಬಿರ್ತಾವ. ಆ ಒಂದು ಕಲ್ಮಶ ಹೊರಡು ಹೋಗಬೇಕಾಗಿತ್ತು ಅಂತ ಅಂದ್ರೆ, ಕಳಿಬೇಕಾಗಿತ್ತು ಅಂತ ಅಂದ್ರೆ ಮಹಾತ್ಮರ ವಾಣಿ, ಮಹಾತ್ಮರ ಒಂದು ಒಂದು ಆಧ್ಯಾತ್ಮದ ಚಿಂತನೆ ಒಂದು ಬೇಕಾಗ್ತೈತಿ ಅಂತ ನಾವು ಕೇಳಿದ್ವಿ. ಹಂಗೆ ಈ 84 ಲಕ್ಷ ಜೀವಿ ರಾಶಿಗಳು ತಮ್ಮ ತಮ್ಮ ಕಾಯಕವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾರ್ಥಕತೆ ಮಾಡ್ಕೊಳತ್ತವ. ಆದ್ರೆ ಮನುಷ್ಯ ಜನ್ಮದೊಳಗೆ ಜನಿಸಿ ಜ್ಞಾನವನ್ನು ಪಡೆದುಕೊಂಡು ಎಲ್ಲ ವಿದ್ಯೆಯನ್ನು ಇದ್ರೂ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದು ನಾವು ಚಿಂತನೆಯನ್ನು ಮಾಡಿದ್ವಿ. ಶಿವಚಿಂತೆ ಶಿವಜ್ಞಾನ ಇಲ್ಲದೇ ಇದ್ರೆ ಆ ಕಾಗೆ ಕೋಳೆ ಇರಿಬೆ ಎಲ್ಲದಕ್ಕಿಂತನೂ ಕೀಳಾಗಿ ನನ್ನ ಜೀವನ ವ್ಯರ್ಥ ಆಗ್ತತಿ ಅಂತ ಅಂದು ಶರಣರು ತಿಳಿಸಿದ್ರು ಅಂತ ಅಂದು ನಾವು ಚಿಂತನೆಯನ್ನು ಮಾಡಿದ್ವಿ.
ಆ ಒಂದು ಶಿವದ ಪಥವನ್ನು ಅರಿಬೇಕಾಗಿತ್ತು ಅಂತ ಅಂದ್ರೆ, ಆ ಶಿವನ ಮಾರ್ಗವನ್ನು ಕಂಡುಕೊಳ್ಬೇಕಾಗಿತ್ತು ಅಂತ ಅಂದ್ರೆ ಅದಕ್ಕೆ ಮೂಲ ಬೇಕಾಗಿದ್ದು ಗುರು ಅನ್ನೋದು ನಾವು ಯಾವತ್ತೂ ಮರಿಬಾರ್ದು. ಶಿವಪಥವನ್ನರಿವಡೆ ಗುರುಪಥವೇ ಮೊದಲು ಅಂತ ಹೇಳಿದ್ದಾರೆ. ಈ ಜಗತ್ತಿನ ಒಳಗೆ ದೇವರು ದೊಡ್ಡವರು ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಆ ಭಗವಂತ ದೊಡ್ಡವ ಅಂತ ನಾವು ಅನ್ಕೊಂಡಿದ್ದೇವೆ. ಆದರೆ ನಮ್ಮ ಶರಣರು ಹೇಳ್ತಾರೆ, ಶಿವಪಥವ ಅರಿಬೇಕಾಗಿತ್ತು ಅಂದ್ರೆ, ಆ ಪರಮಾತ್ಮನ ಬಗ್ಗೆ ನೀನು ತಿಳಿಬೇಕಾಗಿತ್ತು ಅಂತ ಅಂದ್ರೆ, ನಿನ್ನೊಳಗೆ ಆತ್ಮ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂತ ಅಂದ್ರೆ, ನೀನು ಮೊದಲು ಏನು ಮಾಡು ಅಂತ ಅಂದ್ರೆ ಗುರುವೇ ಮೊದಲಾದನ, ಗುರುವಿನ ಪಾದವನ್ನು ಹಿಡಿ ಅಂತ ಅಂದು ನಮ್ಮ ಶರಣರು ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಶರಣರು ಅಲ್ಲಮ ಪ್ರಭು ದೇವರು ಒಂದು ವಚನವನ್ನು ಹೇಳ್ತಾರೆ, ಈ ಮನುಜ ಜನ್ಮದೊಳಗೆ ಹುಟ್ಟಿ ಎಲ್ಲೆಲ್ಲೋ ಆನಂದ ಸಿಗ್ತೈತಿ, ಎಲ್ಲೆಲ್ಲೋ ಸ್ವರ್ಗ ಸಿಗ್ತೈತಿ, ಎಲ್ಲೆಲ್ಲೋ ದೇವ್ರನ್ನ ಕಾಣಬೇಕು ಅಂತ ಅಂದು ಅಲ್ಲಿ ಇಲ್ಲಿ ಸುತ್ತಾಡಕತ್ತಿಪ್ಪ. ಅಲ್ಲಿ ಎಲ್ಲಿ ಸುತ್ತಾಡಬೇಡ. ನಿನಗೆ ಎಲ್ಲಿ ಸಿಗ್ತೈತಿ ಅಂತ ಅಂದ್ರೆ, ಎಲ್ಲಿ ಆನಂದ ಸಿಗ್ತೈತಿ ಅಂತ ಅಂದ್ರೆ, ಎಲ್ಲಿ ಭಗವಂತನ ದರ್ಶನ ಕಾಣಬೇಕಾಗಿತ್ತು ಅಂತ ಅಂದ್ರೆ ನೀನು ಗುರುವಿನ ಪಾದವನ್ನು ಹಿಡಿ ಅಂತ ಅಂದು ಒಂದು ವಚನವನ್ನು ಹೇಳಿದ್ದಾರೆ. ಕಂಡುದನ್ನು ಹಿಡಿಯಲೊಲ್ಲದೆ ಕಾಣುದಂದು ನರಿಸಿ ಹಿಡಿದೆನೆಂದಡೆ ಸಿಕ್ಕಿದೆಂಬ ಬಳಲಿಕೆಯ ನೋಡ. ಕಂಡುದನ್ನು ಕಂಡು ಗುರುಪಾದವ ಹಿಡಿದಲ್ಲಿ ಕಾಣಬಾರದು ಕಾಣಬಹುದು ಗುಹೇಶ್ವರ ಅಂತ ಅಂದು ಅಲ್ಲಮ ಪ್ರಭು ದೇವರು ಬಹಳ ಅದ್ಭುತವಾಗಿ ಒಂದು ವಚನವನ್ನು ಹೇಳಿದ್ದ. ಏನು ಹೇಳಿದ್ದಾರೋ ಅಂತ ಅಂದ್ರೆ, ಈ ಮನುಷ್ಯ ಕಂಡುದನ್ನು ಹಿಡಿಯಲಲ್ಲದೆ, ನಿನಗ ಯಾವುದನ್ನು ಹಿಡಿಬೇಕು, ಏನು ಸಿಗಬೇಕಾಗೈತಿ ಅದು ನಿನ್ನ ಕಣ್ಣು ಮುಂದನೇ ಐತಿ. ಆದ್ರೆ ನಾವು ಮನುಷ್ಯರು ಏನು ಮಾಡಾಕತ್ತೀವಿ ಅಂತ ಅಂದ್ರೆ, ಯಾವುದನ್ನು ಕಾಣ್ದಾಕತ್ತೈತಿ, ಯಾವುದು ಕಣ್ಣೆದುರಿಗೆ ಇದೆ ಅದನ್ನು ಹಿಡಿಯೋದನ್ನು ಬಿಟ್ಟು ನಾವು ಎದಕ್ಕೆ ಚಿಂತನೆಯನ್ನು ಮಾಡಾಕತ್ತೀವಿ, ಎದಕ್ಕೆ ಆಸೆ ಪಡಾಕತ್ತೀವಿ ಅಂತ ಅಂದ್ರೆ, ಕಾಣಲಾರದಂತಹ ಒಂದು ಸಂಗತಿಗೆ ನಾವು ಹುಡುಕ್ಯಂತ ಹೋಗಾಕತ್ತೀವಿ. ಸಿಕ್ಕಿದೆಂಬ ಬೆಳಲಿಕೆಯ ನೋಡ, ಅದು ಸಿಗಂಗಿಲ್ಲ ಜೀವನದಾಗ. ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲ, ಅದು ನಿಮ್ಗೆ ಪ್ರಾಪ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಆದರೂ ನಮ್ಮ ಮನುಷ್ಯರು ಆಶಯವನ್ನು ಪಟ್ಟುಕೊಂಡು, ಮನುಷ್ಯನೊಳಗೆ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಸಿಗ್ತತನೋ ಅಂತ ಕಲ್ಪನೆ ಇಟ್ಕೊಂಡು ನಾವೇನು ಮಾಡಾಕತ್ತೀವಿ ಅಂತ ಅಂದ್ರೆ ಅಲ್ಲಿ ಇಲ್ಲಿ ಅಂತ ಹುಡುಕಾಡಕತ್ತೀವಿ. ಅದಕ್ಕಾಗಿ ಹೇಳ್ತಾರೆ, ತಮ್ಮ ಕಾಣೋದನ್ನು ಬಿಟ್ಟಿದ್ದೀಯಾ, ನೀನು ಕಾಣಲಾರ್ದ ಗುಡ್ಡಕ್ಕೆ ಹೋಗಿ ನೀವು ಹುಡುಕಾಕತ್ರ ಅದು ಸಿಗಾಕ ಸಾಧ್ಯ ಆಯ್ತನು ಹೇಳ್ತಾರೆ. ಅದಕ್ಕಾಗಿ ಕಂಡುದನ್ನು ಕಂಡು ಗುರುಪಾದ ಹಿಡಿದಲ್ಲಿ, ನಿನಗೇನಾದರೂ ಏನು ಮುಂದೆ ಕಾಣಾಕತ್ತಲ್ಲ, ಗುರುಪಾದ ಏನು ಕಾಣಾಕತ್ತಲ್ಲ, ಅದನ್ನು ಕಂಡಿದ್ದನ್ನ ಕಂಡು ಆ ಪಾದವನ್ನು ಹಿಡಿದು ಬಿಟ್ಟಿ ಅಂತ ಅಂದ್ರೆ ನಿನ್ನ ಜಗತ್ತಿನೊಳಗೆ ಕಾಣಬಾರದು ಸಹಿತ ಆ ಗುರುವಿನ ಪಾದದೊಳಗೆ ಸಿಗ್ತೈತಿ ಅಂತ ಅಂದು ಅಲ್ಲಮ ಪ್ರಭು ದೇವರು ಹೇಳ್ತಾರ. ವೇದಾಂತದೊಳಗ ಒಂದು ಮಾತು ಹೇಳ್ತಾರ, ಗುರುವಿನ ಗುಲಾಮನಾಗುವ ತರಕ ದೊರೆಯದನ್ನ ಮುಕುತಿ. ಅದ್ಭುತವಾಗಿ ಹೇಳ್ತಾರ. ಎಲ್ಲರೂ ಹೇಳೋದು ಇಷ್ಟೇ, ಎಲ್ಲ ಪರಂಪರೆಗಳು ಹೇಳೋದು ಒಂದೇ. ನಿನಗೇನಾದ್ರೂ ಪ್ರಾಪ್ತಿ ಆಗಬೇಕಾಗಿತ್ತು ಅಂತ ಅಂದ್ರೆ, ಭಗವಂತನ ದರ್ಶನ ಆಗಬೇಕಾಗಿತ್ತು ಅಂತ ಅಂದ್ರೆ ನಮ್ಮ ಶರಣರು ಅದನ್ನ ಹೇಳಿದ್ದಾರೆ, ನಿನಗೆ ಗುರುವಿನ ಗುಲಾಮ ಆಗಬೇಕಾಗಿತ್ತು ಅಂತ ಅಂದ್ರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ, ನಿನ್ನ ಮುಕ್ತಿ ಅನ್ನೋದು ಸಿಗಬೇಕಾಗಿತ್ತು ಅಂತ ಅಂದ್ರೆ, ನಿನಗೆ ಪರಮಾತ್ಮ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂತ ಅಂದ್ರೆ ನೀನು ಯಾರ ದಾಸ ಆಗುವಂತ ಅಂದ್ರೆ ಗುರುವಿನ ದಾಸನಾದಾಗ ಮಾತ್ರ, ಗುರುವಿಗೆ ಗುಲಾಮನಾಗಿ ಶಿಷ್ಯನಾದಾಗ ಮಾತ್ರ ನಿನಗೆ ಮುಕ್ತಿ ದೊರಕ್ತತೆ ವಿನಃ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಗುರು ಶಿಷ್ಯರು ಹೆಂಗ ಅಂತ ಅಂದ್ರೆ ಆ ಸೂರ್ಯ ಹೂ ಇದ್ದಂಗಂತ. ಗುರು ಶಿಷ್ಯರು ಅಂತ ಅಂದ್ರೆ ಸೂರ್ಯ ಮತ್ತು ಹೂ ಇದ್ದಂಗಂತ. ಯಾವಾಗ ಸೂರ್ಯೋದಯ ಆಗಾಕತ್ತಿರ್ತೈತಿ ಅವಾಗ ಹೂವು ಮಗ್ಗಿದ್ದು ಅರಳುತ್ತೈತಂತ, ಸೂರ್ಯನ ಕಡೆಗೆ ಮಖ ಮಾಡ್ತಂತ. ಯಾವಾಗ ಸೂರ್ಯ ಹಸ್ತ ಆಗ್ತೈತಿ ಅವಾಗ ಅದು ನನ್ನ ಜೀವನವನ್ನು ಪ್ರಾಪ್ತಿಯನ್ನು ಮಾಡಿಕೊಂಡು ಮುಕ್ತಿಯನ್ನು ಹೊಂತಂತ. ಗುರು ಶಿಷ್ಯ ಅಂತ ಅಂದ್ರೆ ಸೂರ್ಯ ಹೂವು ಇದ್ದಂಗ, ಗುರು ಶಿಷ್ಯ ಅಂತ ಅಂದ್ರೆ ಹಾಲಿನೊಳಗೆ ನೀರು ಬೆರೆಸಿದಂಗ ಅಂತ ಹೇಳ್ತಾರೆ. ಒಬ್ಬ ಶಿಷ್ಯ ಜೀವನದಾಗ ಯಶಸ್ವಿ ಆಗಬೇಕಾಗಿತ್ತು ಅಂತ ಅಂದ್ರೆ ಗುರು ಮುಖ್ಯ. ಹೆಂಗ ಹಾಲು ಆ ಒಲಿ ಮೇಲಿರುವಂಥ ಹಾಲು ಉಕ್ಕಬಾರ್ದು ಅಂತ ಅಂದ್ರೆ ಹೆಂಗ ನೀರು ಮುಖ್ಯ ಆಕತ್ತೋ, ನಮ್ಮ ಜೀವನದಾಗ ಯಶಸ್ವಿ ಕಾಣಬೇಕಾಗಿತ್ತು ಅಂತ ಅಂದ್ರೆ ಗುರುವಿನ ಪಾದ ಬಹಳ ಮುಖ್ಯ ಅನ್ನೋದನ್ನು ನಮ್ಮ ನಿಜಗುಣ